ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಗೋದೇ ಇಲ್ಲ ಅಂತ ನಟ ದರ್ಶನ್ಗೆ ಏನಾದರೂ ಕನ್ಫರ್ಮ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈ ಪ್ರಕರಣದಲ್ಲಿ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು ನಟ ದರ್ಶನ್ಗೆ ಮನವರಿಕೆ ಆಯ್ತಾ? ಈವರೆಗೆ ಜಾಮೀನಿಗಾಗಿ 17 ಜನ ಆರೋಪಿಗಳು ಕೂಡ ಅರ್ಜಿಯನ್ನ ಹಾಕಿಲ್ಲ. ಕಳೆದ ಶನಿವಾರವೇ ಜೈಲು ಸೇರಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್. ಇನ್ನು ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಪ್ರಬಲವಾಗಿ ಸಂಗ್ರಹಣೆ ಮಾಡಿದ್ದಾರೆ. ತನಿಖಾಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತವಾಗಿ ತನಿಖೆಯನ್ನು ಮಾಡಿ ನಿಷ್ಪಕ್ಷಪಾತವಾಗಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವ ಎವಿಡೆನ್ಸ್ಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾಗದೆ ಜಾಮೀನು ಸಿಗೋದು ಡೌಟು ಅಂತ ಅವರ ವಕೀಲರು ಕೂಡ ಹೇಳಿದ್ದಾರೆ. ಹೀಗಾಗಿ ಜಾಮೀನು ಅರ್ಜಿಯನ್ನು ಹಾಕೋದಕ್ಕೆ ಹಿಂದೇಟು ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಜಾಮೀನಿಗೆ ಅರ್ಜಿ ಹಾಕದೆ 17 ಜನ ಆರೋಪಿಗಳು ಸೈಲೆಂಟ್ ಆಗಿ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಬಹಳಷ್ಟು ತೀವ್ರವಾಗಿ ತನಿಖೆಯನ್ನು ನಡೆಸಿ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳನ್ನು ಕಲೆ ಹಾಕಿದರು. ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ ಬಳಿಕ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೂಡ ಫಿಟ್ ಆಗ್ತಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಜಾಮೀನು ಸಿಗೋದಿಲ್ಲ ಅನ್ನುವಂತಹ ಒಂದು ವಿಷಯ ಮನವರಿಕೆಯಾದ ಬಳಿಕ 17 ಜನ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗುವಂಥದ್ದು ಕೂಡ ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅವರ ಆರೋಪಗಳು ಸಾಬೀತಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದ್ದಾವೆ. ಹೀಗಾಗಿ ಆರೋಪಿಗಳು ಈ ಪ್ರಕರಣದಲ್ಲಿ ಜೈಲು ಪಾಲಾಗೋದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಜಾಮೀನು ಸಿಗೋದು ಡೌಟು ಅನ್ನೋ ಕಾರಣಕ್ಕಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ.